ಇದ್ದಾರೆ ಸಿದ್ದರಾಮಯ್ಯನವರು. ಅದರ ಜೊತೆಗೆ ನಮ್ಮ ಮೋದಿ ಅವರು ಸಹ ಅವರು ಸಾಮಾನ್ಯರಲ್ಲ, ಅವರು ಅಸಾಮಾನ್ಯರ ರಾಜಕೀಯದಲ್ಲೇ ಅವರು ಸಹ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇಲ್ಲಪ್ಪ, ನಾವು ಈ ಸಲ ಈ ನಮ್ಮ ದೇವೇಗೌಡರ ಕುಟುಂಬವನ್ನು ತೊಗೊಂಡು ನಾವು ಇಳಿತೀವಿ ಇದಕ್ಕೆ ಅಂತೇಳಿ. ಯಾಕಂದ್ರೆ ದೇವೇಗೌಡರ ರಾಗಿ ಮುದ್ದೆ ಬಗ್ಗೆ ಮಾತಾಡ್ತಾ ಈ ರಾಗಿ ಮುದ್ದೆ ಇವತ್ತು ಉತ್ತರ ಭಾರತ ಪ್ರಸಿದ್ಧ ಆಗೋ ಕಾರಣ ದೇವೇಗೌಡರು ಅನ್ನುವಂಗೆ ಮಾತಾಡಿ ನೋಡಿದಾಗ ಸಹಜವಾಗಿ ಇವತ್ತು ಅವರು ಸಹಿತ ಅವ್ರ ವಿಶ್ವಾಸ ತೊಗೊಂಡು ಈ ದಕ್ಷಿಣ ಕರ್ನಾಟಕದಲ್ಲಿ ಸಾಧಿಸಬೇಕು ಅನ್ನುವಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅದೇ ಕಾಲಕ್ಕೆ ಉತ್ತರ ಕನ್ನಡದಲ್ಲಿ ಲಿಂಗಾಯತ ಹಚ್ಚಿದ್ದಾರೆ. ಆದರೆ ನಮ್ಮ ಲಿಂಗಾಯತ ಜನರಾಗೆ ಈ ನಮ್ಮ ಯಡಿಯೂರಪ್ಪನವರು ಅವ್ರ ಮಗ ಅದಕ್ಕಿಂತ ಮುಖ್ಯ ಅವ್ರು ಯಡಿಯೂರಪ್ಪನವರು ಇದ್ದಾರೆ. ಅವಿಬ್ಬರು ಕೂಡಿದರೆ ನಾವು ಗೆಲ್ಲಬಹುದು ಅನ್ನುವಂಥ ತರ್ಕ ಇಲ್ಲಿ ಅದು. ಮತ್ತು ಸಾಧ್ಯತೆ ಹೆಚ್ಚಿಲ್ಲಂತೂ ಅಲ್ಲ. ಯಾಕಂದ್ರೆ ಈ ಒಂದು ಹಿಂದುಳಿದ ಸಮುದಾಯದಲ್ಲೇ ಮತ್ತು SC ಮತ್ತು ST ಸಮುದಾಯದಲ್ಲೇ ಮತ್ತು ಅಲ್ಪಸಂಖ್ಯಾತರಲ್ಲೇ ಇಡೀ ಈ ಒಂದು ಇವತ್ತಿನ ಇಲೆಕ್ಷನ್ ಪದ್ಧತಿಯನ್ನು ಎದುರಿಸುವಂಥ ಶಕ್ತಿ ಎಷ್ಟು ಮಟ್ಟಿಗೆ ಅದ, ಆರ್ಥಿಕ ಭದ್ರತೆ ಎಷ್ಟದ, ಆರ್ಥಿಕ ಶಕ್ತಿ ಎಷ್ಟದ ಅನ್ನೋ ಸಹಿತ ಇಲ್ಲಿ ಭಾಳ ಕೌಂಟ್ ಆಗ್ತದೆ. ಹೀಗಾಗಿ ಅವರಿಬ್ಬರು ಕೂಡಿದ್ರೆ, ಲಿಂಗಾಯತ್ ಮತ್ತು ಒಕ್ಕಲಿಗರು ಕೂಡಿದ್ರೆ ನಿಶ್ಚಿತವಾಗಿಯೂ ಅಧಿಕಾರ ಸಮೀಪ ಬರ್ತಾರೆ ಅನ್ನೋದು ಒಂದು ತರ್ಕ. ಇನ್ನು ಇದನ್ನು ಯಾವ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯರು ಮೂಡ್ತಾರ ಅಥವಾ ಅದನ್ನು ಯಾವ ರೀತಿಯಾಗಿ ಎದುರಿಸ್ತಾರ ಅನ್ನೋದು ಈಗಾಗಲೇ ಆದಂಥ 2 ಚುನಾವಣೆಗಳು ರಿಸಲ್ಟ್ ಮೇಲೆ ಮುಂದಿನ ಡೆವಲಪ್ಮೆಂಟ್ಗಳು ಇದ್ದಾವೆ. ಮೇ 4ರವರೆಗೆ ಇದು ನಡೀತದೆ ಹಿಂಗೆ ವಾದ ವಿವಾದ. ಬಟ್ ಈಗಾಗಲೇ ಅಲರ್ಟ್ ಆಗಿರುವಂಥ ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ಇನ್ನೊಂದು ನಡೀತಾ ಇದೆ ಏನಪ್ಪ ಅಂತಂದ್ರೆ, ಈ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಇವತ್ತು ಒಂದಿಷ್ಟು ಒಳಜಗಳ ನಡೆದಿದ್ದಾವೆ ಸಣ್ಣಂಗಿದೆ ಒಳಗೆ. ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮಧ್ಯದಲ್ಲಿದ್ದಂಥದ್ದು